ವೈದ್ಯರು ಸಮಾಜಕ್ಕೆ ಸಲ್ಲಿಸ್ತಾ ಇರುವ ಸೇವೆ ಕೊಡ್ತಾ ಇರುವಂತ ಕೊಡುಗೆ ಅದು ಯಾವುದಕ್ಕೂ ಕಂಪೇರ್ ಮಾಡಕ್ ಸಾಧ್ಯನೇ ಇಲ್ಲ. ಯಾಕಂತಂದ್ರೆ ಬೆಳಿಗ್ಗೆ ರಾತ್ರಿ ಸಂಜೆ ಯಾವುದೇ ಸಮಯದಲ್ಲಿ ದಿನದ 24 ಗಂಟೆ, ವರ್ಷದ 365 ದಿವಸ ಮತ್ತು ದಿನದ 24 ಗಂಟೆ ನಮ್ಮ ಪ್ರೊಫೆಷನ್ಗೋಸ್ಕರ ನಾವು ವೈದ್ಯರುಗಳು ನಮ್ಮ ಸ್ವಾರ್ಥತೆಯನ್ನು ಬಿಟ್ಟು ನಿಸ್ವಾರ್ಥ ಸೇವೆಯನ್ನ ಮಾಡಿ ಕೇವಲ ರೋಗಿಗಳಿಗೋಸ್ಕರ, ನಮ್ಮ ಜೀವನವನ್ನೇ ಕೇವಲ ರೋಗಿಗಳ ಒಳಿತಿಗೋಸ್ಕರ ಮುಡುಪಾಗಿರ್ತೀವಿ. ಮೆಡಿಕಲ್ ಪ್ರೊಫೆಷನ್ ಮಾತ್ರ 24 ಗಂಟೆನೂ ಸಹ ಕೆಲಸ ಮಾಡ್ತಾ ಇರ್ತಾರೆ. ಎಷ್ಟೋ ದಿನಗಳು ಎಲ್ಲರಿಗೂ ಸಹ ನಿದ್ರೆ ಮಾಡಕ್ಕಾಗಲ್ಲ, ಫೋನ್ಗಳು ಹೋಗ್ತಾ ಇರುತ್ತೆ, ಅಥವಾ ಸುಮಾರು ಸಲ ಎಮರ್ಜೆನ್ಸಿ ಬಂದು ಅಟೆಂಡ್ ಮಾಡಬೇಕಾಗುತ್ತೆ. ರಾತ್ರಿ 2 ಗಂಟೆ 3 ಗಂಟೆ ಎಲ್ಲ ಡಾಕ್ಟರ್ಸ್ ಸಮಯವನ್ನ ಲೆಕ್ಕಿಸದೆ ಈ ಸಮಯದಲ್ಲಿ ನಾವು ರೆಸ್ಟ್ ತಗೋಬೇಕು ಅಥವಾ ಫ್ಯಾಮಿಲಿಗೋಸ್ಕರ ಮುಡುಪಾಗಿರ್ಬೇಕು ಅಂತ ಅನ್ನೋದೆಲ್ಲ ಕಾನ್ಸೆಪ್ಟ್ ಬಿಟ್ಟು ರೋಗಿಗಳ ಒಳಿತಿಗೋಸ್ಕರ, ಆರೋಗ್ಯಕ್ಕೋಸ್ಕರ ಬೆಳಿಗ್ಗೆ ರಾತ್ರಿ ಶ್ರಮಿಸ್ತಾ ಇರ್ತೀವಿ. ಈ ಸಂದರ್ಭದಲ್ಲಿ ಅವರ ನಿಸ್ವಾರ್ಥ ಸೇವೆಯನ್ನ ನೆನಪಿಸ್ಕೊಳ್ಳೋಕೋಸ್ಕರ, ಅವರಿಗೆ ಸ್ವಲ್ಪ ಕೃತಜ್ಞತೆಯನ್ನು ಸಲ್ಲಿಸೋದಕ್ಕೋಸ್ಕರವಾಗಿ ಈ ದಿವಸ ಸ್ಮರಣೀಯ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಂತ ಅನ್ಕೋತೀವಿ. ಈ ಸಂದರ್ಭದಲ್ಲಿ ನಮ್ಮ ಆಸ್ಪತ್ರೆಯ ಎಲ್ಲ ವೈದ್ಯ ವೃಂದದವರಿಗೆ ವೈದ್ಯ ದಿನಾಚರಣೆ ಶುಭಾಶಯಗಳನ್ನು ಹೇಳ್ತಾ, I wish all the doctors over here a very happy Doctors Day. ದಸರಾ ಆಗಿ ಯೂಶಲಿ ಮೈಸೂರಿಗೆ ಬಂದಾಗ ಲಾರಿಯಲ್ಲಿ ಕರ್ಕೊಂಡು ಬರ್ತಾರೆ. ಲಾರಿಯಿಂದ ಹತ್ತಿ ಇಳಿಯುವಾಗ ಮಾಹುತ ಒಂದು ಕೈ ಹಿಡಿತಾನೆ ಹಿಂದೆ. ದಸರಾಗೆ ಲಾರಿ ಹತ್ತಲಿಂದ ಸೊ ಆ ಕೈ ಹಿಡಿದಿರೋದ್ರಿಂದ ಆನೆ ಧೈರ್ಯವಾಗಿ ಹತ್ತತ್ತೆ. ಅದು ಮಾಹುತನ ಶಕ್ತಿಯಿಂದ ಅಲ್ಲ, ಆನೆಗದು ಕಾನ್ಫಿಡೆನ್ಸ್ ಇದೆ, ನಾನು ಬಿದ್ರು ಯಾರೋ ಇದ್ದಾರೆ ಅಂತ. ಅದ್ ಬಿದ್ದಾಗ ಮಾಹುತ ಹಿಡಿತಾನೋ ಇಲ್ಲ ಸೆಕೆಂಡ್ರಿ, ಆದ್ರೆ ಅಂತಹ ಸಪೋರ್ಟ್, ಅಂತಹ ಕಾನ್ಫಿಡೆನ್ಸ್ ಬಹಳ ಮುಖ್ಯ. ಸೊ ಆತರ ಕಾನ್ಫಿಡೆನ್ಸ್ ನಮ್ಮ ಡಾಕ್ಟರ್ಸ್ಗೆ ಸರ್ ಇಲ್ಲಿ ಸಪೋರ್ಟ್ ಕಾನ್ಫಿಡೆನ್ಸ್ ಕೊಟ್ಟಿದ್ದಾರೆ. ಇವತ್ತು ರಾಷ್ಟ್ರೀಯ ವೈದ್ಯರ ದಿನಾಚರಣೆ. ನಮ್ಮ ಎಲ್ಲ ವೈದ್ಯ ವೃಂದದವರಿಗೂ ಶುಭಾಶಯಗಳು ಕೋರುತ್ತೇನೆ. ವೈದ್ಯರು ಅಂತಂದ್ರೆ ನಮ್ಮ ಆಸ್ಪತ್ರೆಯಲ್ಲಿ ನಮ್ಮ ಭಾರತದಲ್ಲಿ ಎಷ್ಟೋ ಜನ ವೈದ್ಯರಿದ್ದಾರೆ. ಅವರೆಲ್ಲರೂ ಕೂಡ ರೋಗಿಗಳ ಇದಕ್ಕೆ ಎಲ್ಲ ಸೇವೆ ಸಲ್ಲಿಸ್ತಾರೆ. ಅವರೆಲ್ಲರಿಗೂ ಕೂಡ ನಾನು ಶುಭಾಶಯಗಳು. ದೇವರ ಮುಖಾಂತರ ನಾವು ನೋಡ್ತೀವಿ ಅವ್ರನ್ನ. ಹಾಗಾಗಿ ಇವತ್ತಿನ ನಮ್ಮ ಭಾರತದಲ್ಲಿ ಡಾಕ್ಟರ್ಸ್ ಡೇ ಅಂತ ಮಾಡ್ತಿದ್ವಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಡಾಕ್ಟರ್ಸ್ ನಾವು ನಂಬಿರುವಾಗ ವೈದ್ಯ ನಾರಾಯಣ ಹರಿ ಅಂತ ಕರಿತೀವಿ. ಹಾಗಾಗಿ ಎಲ್ಲರಿಗೂ ಒಳ್ಳೇದಾಗ್ಲಿ.